ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಕೌಟುಂಬಿಕ ಕಲಹದ ಸಾಧ್ಯತೆಗಳಿವೆ. ಸಮಾಧಾನದಿಂದ ವರ್ತಿಸಬೇಕು. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಜಾರಿಕೊಳ್ಳುವ ಸ್ವಭಾವವನ್ನು ತಪ್ಪಿಸಿಕೊಳ್ಬೇಕು. ಲಾಭವಿಲ್ಲದ ಪರಿಸ್ಥಿತಿ. ವೃಷಭ ರಾಶಿ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ, ವೈವಾಹಿಕ ಚಿಂತೆ, ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸುವ ಯೋಗ, ಹಿರಿಯರ ಸಲಹೆ ಪಾಲಿಸಿ. ಮಿಥುನ ರಾಶಿ. ಗಂಭೀರ ಆರೋಪದಿಂದ ಮುಕ್ತಿ, ವ್ಯವಹಾರಿಕ ಸುಧಾರಣೆಗೆ ಪ್ರಯತ್ನಿಸಿ, ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ಕರ್ಕ ರಾಶಿ. ಮಾತಿನಂತೆ ಕೆಲಸ ನಡೆಯದ ಸಾಧ್ಯತೆಗಳು, ಕೆಲಸದಲ್ಲಿ ತೊಂದರೆ, ಧೈರ್ಯದಿಂದ ನಿಭಾಯಿಸಿ. ಉದಯೋನ್ಮುಖ ಪ್ರತಿಭೆಗಳಿಗೆ ಅವಕಾಶ, ಲಾಭದಾಯಕ ಹುದ್ದೆ ದೊರೆಯುವ ಸಾಧ್ಯತೆಗಳಿವೆ. ಸಿಂಹ ರಾಶಿ. ವ್ಯವಹಾರದಲ್ಲಿ ಹಾನಿ, ಕೆಲಸದಲ್ಲಿ ಮಂದಗತಿ, ಮನಸ್ಸಿಗೆ ಅಸಮಾಧಾನ, ಸಹೋದರರು ಮಿತ್ರರ ಬೆಂಬಲ ಇರುತ್ತದೆ. ಧೈರ್ಯದಿಂದ ಕೆಲಸ ಮಾಡಿ ಯಶಸ್ಸನ್ನ ಪಡೆದುಕೊಳ್ಳುತ್ತೀರಿ. ಕನ್ಯಾ ರಾಶಿ. ದೂರದೃಷ್ಟಿಯಿಂದ ಕೆಲಸ ಮಾಡಿ ವೃತ್ತಿಪರತೆಯಿಂದ ಯಶಸ್ಸು ಸಾಧಿಸುತ್ತೀರಿ. ಪರಿವಾರದೊಂದಿಗೆ ದೂರದ ಪ್ರವಾಸ, ನೆಮ್ಮದಿಯ ಜೀವನ, ಉದ್ಯೋಗ ವಿಸ್ತರಣೆಗೆ ಅವಕಾಶ. ತುಲಾ ರಾಶಿ. ಆರೋಗ್ಯದಲ್ಲಿ ಏರುಪೇರು, ವ್ಯವಹಾರದಲ್ಲಿ ಮಂದಗತಿ, ಜಾಗರೂಕತೆ ವಹಿಸಿ. ವಿದ್ಯಾರ್ಥಿಗಳಿಗೆ ಶುಭ ಫಲ ಇದೆ. ವೃಶ್ಚಿಕ ರಾಶಿ. ಲೇವಾದೇವಿ, ವ್ಯವಹಾರದಲ್ಲಿ ಏರಿಕೆ, ಸಂಗಡಿಗರ ಸಹಕಾರ, ಕೆಲಸಗಳಲ್ಲಿ ಯಶಸ್ಸು, ಆರ್ಥಿಕ ಸಂಕಷ್ಟ ಪರಿಹಾರ. ಧನುರಾಶಿ. ಆಸ್ತಿ ಖರೀದಿ, ಮಾರಾಟದಲ್ಲಿ ಯಶಸ್ಸು, ನೌಕರರ ತೊಂದರೆ ಪರಿಹಾರ, ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ. ಮಕರ ರಾಶಿ. ವ್ಯವಹಾರಿಕ ಏಳಿಗೆ, ದೂರದ ಪ್ರಯಾಣ, ಗುಪ್ತಧನ, ಲಾಟರಿ, ವ್ಯಾಪಾರದಲ್ಲಿ ಲಾಭ, ಅನವಶ್ಯಕ ಮಾತು, ಸಿಟ್ಟು ಮತ್ತು ಅಹಂಕಾರದಿಂದ ಸಾಧ್ಯವಾದಷ್ಟು ದೂರ ಇರಿ. ಕುಂಭರಾಶಿ. ದೂರದ ಪ್ರಯಾಣ, ಗುಪ್ತಧನ, ಲಾಟರಿ, ವ್ಯಾಪಾರದಲ್ಲಿ ಲಾಭ, ಅನೇಕ ಸೌಭಾಗ್ಯಗಳು, ಅನವಶ್ಯಕ ಮಾತು, ಸಿಟ್ಟು, ಅಹಂಕಾರದಿಂದ ಸಾಧ್ಯವಾದಷ್ಟು ದೂರ ಇರಿ. ಕೊನೆಯದಾಗಿ ಮೀನರಾಶಿ. ಇಂದು ನಿಮ್ಮ ಭಾವನೆಗಳು ಸ್ವಲ್ಪ ಏರಿಳಿತ ಕಾಣುತ್ತವೆ. ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.